ಹಲೋ, ವೆಲ್ಕಮ್ ಟು ಅವರ್ ಚಾನೆಲ್. ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡ್ದಂಗೆ ಓದೋ ಸೀರೀಸ್ನ ನಾವು ಸ್ಟಾರ್ಟ್ ಮಾಡಿದ್ವಿ, ಮಕ್ಕಳಿಗೆ ಹೆಂಗೆ ಓದೋಕೆ ಹೇಳ್ಕೊಡ್ಬೇಕಂತ ಹೇಳಿ. ಸೊ ಅದರೊಳಗಡೆ ಲಾಸ್ಟ್ ಟೈಮಿಗೆ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಫೋನಿಕ್ ಸೌಂಡ್ಸ್ ಜೊತೆಗೆ 2 ಲೆಟರ್ ವರ್ಡ್ಸ್, ಆಮೇಲೆ 3 ಲೆಟರ್ ವರ್ಡ್ಸ್, ಅದ್ರ ಜೊತೆಗೆ ಒಂದಿಷ್ಟು ಸೈಟ್ ವರ್ಡ್ಸ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗ್ತೈತ್ರಿ. ಸೈಟ್ ವರ್ಡ್ಸ್ ಆರ್ ವಿಚ್ ಹ್ಯಾವ್ ಬಿನ್ ಸೀನ್ ಲೈಕ್ ಫ್ರೀಕ್ವೆಂಟ್ಲಿ. ಅದಕ್ಕೆ ನಾ ಏನು ಮಾಡ್ತಿದ್ದೆ, ನಾ ಈ ಥರ ಒಂದು ಬುಕ್ ಒಳಗಡೆ ಬರೆದಿಟ್ಟಿದ್ದೆ ರೀ ಸೈಟ್ ವರ್ಡ್ಸ್ನ. ಈಸ್, ದಿ, ಐ, ಮೈ ಅಂತ ಹೇಳಿ ಈ ಥರ ಬರೆದಿಟ್ಟು ಅದ್ರೊಳಗೆ ಏನು ಮಾಡ್ತಿದ್ದೆ, ಸ್ಲೋಲಿ ನಮ್ಗೆ ಆ್ಯಕ್ಚುಲಿ ಒಂದು ಬುಕ್ ರೆಫರೆನ್ಸ್ ಮಾಡಿದ್ಮೇಲೆ ಈ ಥರ ಬರ್ಷನ ಓದಿಸ್ತಿದ್ದೆ. ಓದಿಸಿ ಅದ್ರ ಜೊತೆಗೆ ಏನು ಮಾಡ್ತಿದ್ದೆ, ಸಣ್ಣ ಒಂದೊಂದು ಸೆಂಟೆನ್ಸ್ ಫಾರ್ಮ್ ಮಾಡ್ತಿದ್ದೆ. ಆಮೇಲೆ ಆಕೆಗೆ ಇದೆಲ್ಲ ಓದಕ್ಕೆ ಬಂದ್ಮೇಲೆ ಇಷ್ಟು ವರ್ಡ್ಸ್ ಒಳಗಡೆನೆ ಒಂದೊಂದು ಸೆಂಟೆನ್ಸಸ್ ಫಾರ್ಮ್ ಮಾಡ್ತಿದ್ದೆ. ಸೊ ಈ ಥರ ಆಕೆಗೆ ಈ ಥರ ಎಲ್ಲ ನಾನು ಲೆಟರ್ಸ್ನ ಬರೆದಿಟ್ಕೊಂಡಿದ್ದೆ. ಆಮೇಲೆ ಸರ್ಚ್ ಮಾಡ್ತಿರ್ಬೇಕಾದ್ರೆ ನನಗೊಂದು ಬುಕ್ ಸಿಕ್ತು. ಸೊ ಯಾವುದಪ್ಪ ಅಂತಂದ್ರೆ ಈ ಥರ ವೆರಿ ಫಸ್ಟ್ ಸೈಟ್ ವರ್ಡ್ಸ್ ಅಂಡ್ ಸೆಂಟೆನ್ಸಸ್ ಲೆವೆಲ್ 1 ರೀ ಇದು. ಸೊ ಇದ್ರೊಳಗೆ ಹೆಂಗಿತ್ತು ಅಂತಂದ್ರೆ, ಇದು ಲೆವೆಲ್ 1, ಸಿಮಿಲರ್ಲಿ ಐ ಗಾಟ್ ಫಾರ್ ಲೆವೆಲ್ 2 ಆಲ್ಸೋ, ಸೇಮ್ ಬುಕ್. ಇದ್ರೊಳಗೆ ಹೆಂಗಂದ್ರೆ ಲೆವೆಲ್ 1 ಒಳಗಡೆ ಸೊ ಅವ್ರೇನ್ ಮಾಡ್ಯಾರಿ, ಎಲ್ಲಾ ಸೈಟ್ ವರ್ಡ್ಸ್ನು ಕೊಟ್ಟು ಅವ್ರೇನ್ ಮಾಡ್ತಾರಂದ್ರಿ, ಈಚ್ ಸೈಟ್ ವರ್ಡ್ಸಿಗೂ ಸೆಂಟೆನ್ಸಸ್ ಅದಾವ್ರಿ. ಸೊ ಐ ಸ್ಲೀಪ್ ಈ ತರ. ಆಮೇಲೆ ಎಂಡಿಗೆ ಏನ್ ಹೇಳ್ತಾರಂದ್ರೆ, ಅವರು ಕಲರ್ ಅ ಸ್ಟಾರ್ ಈಚ್ ಟೈಮ್ ಯು ರೀಡ್ ಈಚ್ ಸೆಂಟೆನ್ಸ್. ಸೊ ಒಂದ್ ಸೆಂಟೆನ್ಸ್ ಹೋದ ತಕ್ಷಣ ಒಂದ್ ಸ್ಟಾರಿಗೆ ಕಲರ್ ಮಾಡಬೇಕು. ಅದು ಅವ್ರಿಗೆ ಎಂಜಾಯ್ಮೆಂಟ್ ಭಾಳ ಆಗ್ತೈತಿ. ಓನ್ಲಿ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಐ ಗತೆ ಇದು ಕಾಣಿಸ್ತಾ ಇರಲಿಲ್ಲ, ಯಾಕಂದ್ರೆ ಹಿಂಗ್ ಕಾಣಿಸ್ತೈತ್ರಿ. ಅದು ಯೂಶಲಿ ಮಕ್ಕಳು ಅನ್ಕೊಂಡ್ಬಿಡ್ತಾವ ಸ್ಮಾಲ್ ಎಲ್ ಟೈಪ್ ಅನ್ಸ್ಬಿಡ್ತೈತ್ರಿ ಇದು. ಸೊ ಸ್ಲೀಪ್ ಐ ಮತ್ತೆ ಈ ಐ. ಸೊ ಸ್ಟಾರ್ಟಿಂಗ್ ಒಂದ್ಸತಿ ನಾ ಹೇಳ್ಕೊಟ್ಟೆ, ದಿಸ್ ಇಸ್ ನಾಟ್ ಎಲ್, ಇಟ್ ಈಸ್ ಐ ಅಂತ. ಸೊ ಆಮೇಲಿಂದ ಮತ್ತೆ ನಾ ಎಲ್ಲಿ ತಿದ್ದಕ್ ಹೋಗ್ಲಿಲ್ಲ. ಎಲ್ಲ ಕಡೆ ಸ್ಟಾರ್ಟಿಂಗ್ ಒಂದ್ 2-3 ಸತಿ ನಾನು ಹೇಳ್ಕೊಟ್ಟೆ, ಇದು ಇದು ಐ, ಇದು ಎಲ್ಲೆಲ್ಲ ಅಂತ ಹೇಳಿ. ಸೊ ಏನ್ ಮಾಡ್ತಾವ್ರಿ, ಸೊ ಐ ಸ್ಲೀಪ್ ಸೈಟ್ ವರ್ಡ್ಸ್ ಜೊತೆಗೇನೆ ಅವರು ಸೆಂಟೆನ್ಸಸ್ ಫಾರ್ಮ್ ಮಾಡ್ಕೋತ ಹೋಗ್ತಾರೆ. ಸೊ ಸ್ಟಾರ್ಟಿಂಗ್ ಇದು ವೆರಿ ಸ್ಮಾಲ್ ಸೆಂಟೆನ್ಸಸ್, ಆಮೇಲೆ ಲೈಕ್ ಅದ್ರ ಮೇಲೆ ಈ ತರ ಸೆಂಟೆನ್ಸಸ್ ಅವರು ಫಾರ್ಮ್ ಮಾಡ್ಕೋತ ಒಂದೊಂದು ವರ್ಡ್ ಇನ್ಕ್ರೀಸ್ ಮಾಡ್ಕೋತ ಹೋಗ್ತಾರೆ. ಐ ಲೈಕ್ ಮೈ ಡಾಗ್, ಐ ಲೈಕ್ ಮೈ ಕ್ಯಾಟ್, ಈ ತರ ಇನ್ಕ್ರೀಸ್ ಹಾಕೋತ ಹೋಗ್ತಾವ್ರಿ. ಆಮೇಲೆ ನೆಕ್ಸ್ಟ್ ಮತ್ತೊಂದು. ಸೊ ಬರ್ತಾ ಆ ಸೆಂಟೆನ್ಸ್ ಲೆವೆಲ್ ಏನಾಗ್ತೈತ್ರಿ, ಸೊ ಸ್ಲೋಲಿ ದಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ಸೊ ಈ ಬುಕ್ ಐ ಫೆಲ್ಟ್ ರಿಯಲಿ ಗುಡ್. ಇದು ಮಕ್ಕಳಿಗೆ ಹೆಲ್ಪು ಆಗ್ತೈತಿ. ಪ್ಲಸ್ ಇನ್ನೊಂದೇನಂದ್ರೆ, ಅವರು ಇಲ್ಲಿ ಮಾರ್ಕ್ ಮಾಡಕ್ಕೂ ಇಷ್ಟಪಡ್ತಾರೆ. ಸ್ಟಾರ್ನ ಕಲರಿಂಗ್ ಮಾಡ್ಕೋತ ಮಾಡಕ್ ಅವ್ರು ಇಷ್ಟಪಡ್ತಾರೆ. ಸೊ ಇದು ಸ್ಟಾರ್ಟಿಂಗ್ ಏನಾದ್ರು ಮಕ್ಕಳಿಗೆ ಓದಿಸ್ಬೇಕಾಯ್ತು ಅಂತಂದ್ರೆ, ಇಟ್ ಈಸ್ ಟು ಇನ್ವೆಸ್ಟ್ ಇನ್ ದಿಸ್ ಇಸ್ ಆಲ್ಸೋ ಗುಡ್ ಥಿಂಗ್, ವೆರಿ ರೀಸನೇಬಲ್. ಅಮೆಝಾನ್ ಒಳಗೆ ಸಿಗ್ತೈತ್ರಿ. ಇದ್ರ ಲಿಂಕ್ ನಾನು ಶೇರ್ ಮಾಡ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ. ಸೊ ಮಕ್ಕಳಿಗೆ ಹೇಳ್ಕೊಡಕ್ಕಾಗ್ಲಿ. ಆಮೇಲೆ ಬರ್ತದೆ ನೋಡ್ರಿ, ಇದು 3 ಸೆಂಟೆನ್ಸಸ್ ಆಲ್ರೆಡಿ ಇಷ್ಟು ಬರೋದ್ರೊಳಗ ನಮ್ಮ ಮಕ್ಕಳು ಆಲ್ರೆಡಿ ಕಲ್ತ್ ಬಿಟ್ಟಿರ್ತಾವ್ರಿ ಹೌ ಟು ರೀಡ್ ಅನ್ನೋದನ್ನ. ಸೊ ಆಮೇಲೆ ನಿಮಗೆ ಈಸಿಯಾಗಿ ಅವ್ರಿಗೆ ಯಾವ ಥರದ ಬುಕ್ ಬೇಕಾದ್ರೂ ಅವ್ರಿಗೆ ಎಕ್ಸ್ಪ್ಲನೇಷನ್ ಅಥವಾ ಓದಕ್ಕೆ ಕೊಡ್ಬೋದು. ಸೊ ಈ ರೀತಿ ಬರ್ತಾ ಇಷ್ಟು ದೊಡ್ಡ ಸೆಂಟೆನ್ಸಸ್ ಆಗಿರ್ತಾವ್ರಿ. ಸೊ ಐ ಫೆಲ್ಟ್ ರಿಯಲಿ ಗುಡ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಬುಕ್. ಇದು ಲೆವೆಲ್ 1 ಬುಕ್. ಸಿಮಿಲರ್ಲಿ ಇನ್ನೊಂದು ಬುಕ್ ಅದ ರೀ, ಅದ ಸೇಮ್. ಸೊ ಸೈಟ್ ವರ್ಡ್ಸ್ ಅಂಡ್ ಸೆಂಟೆನ್ಸಸ್ ಲೆವೆಲ್ 2. ಇದ್ರೊಳಗಡೆ ಏನ್ ಮಾಡ್ಯಾರ ಅವರು, ಸೇಮ್ ಫರ್ದರ್ ಒಂದಿಷ್ಟು ವರ್ಡ್ಸ್ನ ಅದ್ರ ಜೊತೆಗೆ ಫಾರ್ಮ್ ಮಾಡ್ಕೋತ ಹೋಗ್ಯಾರ. ಸೇಮ್ ಈಚ್ ಸೆಂಟೆನ್ಸ್ ಓದಿದ್ಮೇಲೆ ಅವ್ರು ದೇ ಹ್ಯಾವ್ ಟು ಕಲರ್ ದ ಸ್ಟಾರ್ಸ್, ಈಚ್ ಸ್ಟಾರ್ ದೇ ಹ್ಯಾವ್ ಟು ಕಲರ್. ಸೊ ಈ ರೀತಿ ಸೈಟ್ ವರ್ಡ್ಸ್ ಜೊತೆಗೆ ಎಲ್ಲಿ ಅವರು ಮರೆಯೋಂಗೂ ಇಲ್ಲ. ಮತ್ತು ಇನ್ನೊಂದೇನಂದ್ರೆ ಫನಿ, ಆಮೇಲೆ ವೆರಿ ಇಂಟ್ರೆಸ್ಟಿಂಗ್ ಆಗಿ ಅವ್ರ ಪಿಕ್ಚರ್ಸ್ ಆಗಲಿ ಇದನ್ನಾಗಲಿ ಕೊಟ್ರಾರಿ. ಸೊ ಇದನ್ನು ನಾವು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಚಲೋ ಅದ ರೀ ಬುಕ್ಸ್. ಲಾಸ್ಟಿಗೆ ಅವರು ಈ ಥರ ಸೆಂಟೆನ್ಸಸ್ನು ಫಾರ್ಮ್ ಆಗ್ತಾವ. ವಾಟ್, ಅಬೌಟ್, ಗೆಟ್, ಔಟ್, ಮೇಕ್, ವಾಸ್, ಆಲ್ ದೀಸ್ ಥಿಂಗ್ಸ್. ಸೊ ಬರ್ತಾ ಇವನ್ ಅವ್ರಿಗೆ ರೈಮಿಂಗ್ ವರ್ಡ್ಸ್ನು ಫೆಮಿಲಿಯರ್ ಹಾಕೋತ ಹೋಗ್ತಾವ. ಸೊ ನೆಕ್ಸ್ಟ್ ಆರ್ಡಿನಲ್ ನಂಬರ್ಸ್ ಅವ್ರ ಇಂಟ್ರೊಡ್ಯೂಸ್ ಮಾಡ್ಯಾರ ಇದ್ರೊಳಗ. ಸೊ ಈ ಬುಕ್ನು ಕ್ವೈಟ್ ಚಲೋ ಅನ್ನಿಸ್ತು ಮಕ್ಕಳಿಗೆ ಇದನ್ನ ಕೊಡಾಕ. ಅವ್ರಿಗೆ ನಂಬರಿಂಗ್ ಆಸ್ ವೆಲ್ ಆಸ್ ದಿಸ್ ಒನ್ ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಆಲ್ ಥಿಂಗ್ಸ್. ಚಲೋ ಅದು.
ಐ ಹೈಲಿ ರೆಕಮೆಂಡ್ ದಿಸ್ ಟು. ಇದೇನು ಸ್ಪಾನ್ಸರ್ ಅಂತ ಏನಿಲ್ಲ ರೀ, ಬಟ್ ಮಕ್ಕಳಿಗೆ ಇದು ಚಲೋ ಆಗ್ತೈತಿ. ಅವ್ರು ಮಾಡೋಕ್ಕಾಗಲಿ ಓದೋಕ್ಕಾಗಲಿ ಈಸಿಲಿ ಐಡೆಂಟಿಫೈ ಮಾಡೋಕ್ಕಾಗಲಿ ನಿಮ್ಗೆ ಚಲೋ ಅನ್ಸುತ್ತೆ. ಆಮೇಲೆ ಲಾಸ್ಟಿಗೆ ಟೈಮ್ ಟು ಪ್ರಾಕ್ಟೀಸ್ನೂ ಕೊಟ್ಟಾರ್ರಿ ಅವರು. ಸೊ ಅವ್ರು ಪ್ರಾಕ್ಟೀಸ್ ಮಾಡಿ ಈ ಥರ ಬರಿಬಹುದು ಅವರು. ಸೊ ಇಂಟ್ರೆಸ್ಟ್ ಇದ್ದಾಗ ಬರೀತಿದ್ಲು. ಸೊ ಸಮ್ಟೈಮ್ಸ್ ಇದನ್ನ ಬರದೇ ಇಲ್ಲ. ಸೊ ಈ ರೀತಿ ಅವ್ರಿಗೆ ಪ್ರಾಕ್ಟೀಸ್ ಮಾಡೋಕ್ಕೂ ಅದ ರೀ. I hope these 2 books are helpful for your kids. Nodri. Thank you.